ಬಂದ್ಬಿಟ್ವಿ ಕೇದಾರ್ನಾಥ್ಗೆ. ತಲೆ ಸುತ್ತೈತೆ. ದಯವಿಟ್ಟು ಯಾರ ಬರಂಗಿದ್ರೆ ಒಂದು ತಿಂಗಳು ಮುಂಚೆನೆ ವಾಕಿಂಗು ಜಾಗಿಂಗು ಎಲ್ಲ ಮಾಡ್ತೀವಿ. ಆಮೇಲೆ ಸುಮ್ಮನೆ ನಡಿತೀವಿ ಬಡಿತೀವಿ ನನ್ನ ಕೈಲಿ ಆಗುತ್ತೆ ಅಂತ ಮೊಂಡ ಧೈರ್ಯ ಮಾತ್ರ ಮಾಡಕ್ ಹೋಗ್ಬಿಡ್ರಿ. ಬರ್ತೈತೆ ಹೊಸ ಎಕ್ಸ್ಪೀರಿಯನ್ಸ್. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಹೋಗೋ ಜಾಗ ಇದು ಟವರು. ನಾನು ಅಲ್ಲೇ ಹೋಗಿ ಬೈಸ್ಕೊಂಬಂದ್ಬಿಟ್ಟೆ. ಅಂತೂ ಇಂತೂ ಕೈಲಾಸ ಹಿಂಗೆ ಕಾಣ್ತಿದೆ ನೋಡಿ. ಇದಕ್ಕೋಸ್ಕರ 4 ಅವರ್ ವೇಟ್ ಮಾಡಿದ್ದೀವಿ. ಶ್ಯಾಮ್ ಶ್ಯಾಮ್ ಓತಾಯೇ ವವಿ ಜಾತಾ ಓದಾಯ. ನಾವು ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಾವೀಗ ಉತ್ತರಾಖಂಡದಲ್ಲಿರುವಂತಹ ಒಂದು ಪ್ರಪಂಚದಲ್ಲೇ ವಿಶ್ವಾದ್ಯಂತ ಹೆಸರಾದಂತಹ ಜಾಗದಲ್ಲಿದ್ದೀವಿ. ಆ್ಯಕ್ಚುಲಿ ಬಿಲಿಯನ್ ಅಷ್ಟು ತೂಕಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ 3000 ಬಿಲಿಯನ್ ಅಷ್ಟು ತೂಕಗಳು. ದೇವ್ರು ನಾನೇ ಫುಲ್ಲು ಚಳಿ ಅನ್ಕೊಂಬಿಡಿ. ವೆದರ್ ಚೇಂಜ್. ಬ್ರೋ ಹೌ ಇಸ್ ಇಟ್? ತಲೆ ಸುತ್ತೈತೆ. ದಯವಿಟ್ಟು ಯಾರ ಬರಂಗಿದ್ರೆ ಒಂದು ತಿಂಗಳು ಮುಂಚೆನೆ ವಾಕಿಂಗು ಜಾಗಿಂಗು ಎಲ್ಲ ಮಾಡ್ತೀವಿ. ಆಮೇಲೆ ಸುಮ್ಮನೆ ನಡಿತೀವಿ ಬಡಿತೀವಿ ನನ್ನ ಕೈಲಿ ಆಗುತ್ತೆ ಅಂತ ಮೊಂಡ ಧೈರ್ಯ ಮಾತ್ರ ಮಾಡಕ್ ಹೋಗ್ಬಿಡ್ರಿ. ಮಜಾ ಆಯ ಬಿಲ್ಡಪ್ ಎಲ್ಲ ಕೊಟ್ರಿ ಅಂದ್ರೆ ಒಂದು ತಿಂಗಳು ನಾವೆಲ್ಲ ಮಾಡ್ಕೊಂಬಂದ್ರು ಇಲ್ಲಿ ಹೆಂಗಾಯ್ತು ಅಂದ್ರೆ ಆಕ್ಸಿಜನ್ ಕೊರತೆ ಅಂದ್ರೆ ಒಂಥರ ತಲೆ ಸುತ್ತದಂಗ ಆಗುತ್ತೆ. ಚಳಿ ಹೆಂಗ ತಡ್ಕೊಂಡ್ಬಿಡ್ಬೋದು ಬೇಕಾದ್ರೆ. ತಲೆ ಸುತ್ತೋದು ಆಕ್ಸಿಜನ್ ಲೆವೆಲ್ ಭಾರಿ ಕಮ್ಮಿ ಇದೆ. ಅದನ್ನೊಂದು ಯೋಗ ಮೆಡಿಟೇಷನ್ ಇದನ್ನ ಮಾಡ್ಕೊಂಡು ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡು ಬನ್ನಿ, ಭಾರಿ ಒಳ್ಳೇದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನೋಡಿ ಗೈಸ್ ಹೇಗಿದೆ ಇಲ್ಲಿ ಆ ಕ್ಲೌಡ್. ಬೆಳಗ್ಗೆ ತೋರಿಸಿದ್ಮೇಲೆ ಎಷ್ಟು ಬಿಸಿಲಿತ್ತು, ಎಷ್ಟು ಇದಾಗಿತ್ತು. ಅಲ್ಲೆಲ್ಲ ಮುಚ್ಕೊಂಡೇ ಬಿಟ್ಟದಾಗಲೇ. ಅಲ್ಲಿ ಆ್ಯಕ್ಚುಲಿ ಅಲ್ಲಿದೆ ಟೆಂಪಲ್. ನಾವು ಬೆಳಗ್ಗೆ ಬಂದ ತಕ್ಷಣ ಟೆಂಪಲ್ಗೆ ಹೋಗಲಿಲ್ಲ, ಸೀದಾ ಬಂದು ಒಂದು ರೂಮ್ ಬುಕ್ ಮಾಡಿ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಟು ಒಂದು ಅರ್ಧ ಗಂಟೆ 3/4 ಗಂಟೆ ರೆಸ್ಟ್ ಮಾಡಿ ಮೈಂಡ ಫ್ರೀ ಮಾಡ್ಕೊಂಡು ಈಗ ಹೋಗಿ ಅಡ್ಡಾಡ್ಕೊಂಡು ಬಂದ್ಬಿಡ್ತೀವಿ. ಈಗೇನಿದೆ ಈಗ ಬೆಳಿಗ್ಗೆವರೆಗೂ ಚೆನ್ನಾಗಿ ಅಡ್ಡಾಡ್ಬಿಡೋದು ಅಷ್ಟೇ. ಅಡ್ಡಾಡ್ಕೊಂಡು ಫೋಟೋ ಗಿಟ ತಕ್ಕೊಂಡು ವೀಡಿಯೋ ಮಾಡ್ಕೊಂಡು ನೈಟ್ ಪೂಜೆಗೆ ಹೋಗ್ಬಿಡೋದೆ ಅಷ್ಟೇ. ಹೋಗೋಣ ಬನ್ನಿ, ಟ್ರಿಪ್ ಮಾಡೋಣ. ಈಗ ಜನನೇ ಕಡಿಮೆ ಆಗೋಗ್ಬಿಟ್ರು. ಆಗ ಬೆಳಗ್ಗೆ ಎದ್ದಿದ್ದಕ್ಕಿಂತ ಜನನೇ ಕಡಿಮೆ ಆಗೋಗ್ಬಿಟ್ಟವ್ರೆ. ಎಷ್ಟು ಜನ ಇದ್ರು ಈಗಲೇ ಮಧ್ಯಾಹ್ನ ಕಡಿಮೆ ಆಗ್ಬಿಟ್ಟವ್ರೆ. ಎಷ್ಟು ಜನ ಯಾಕೋ ಬೆಳಗ್ಗೆ ಜಾಸ್ತಿ ಜನ ಇದ್ರು, ಸಂಜೆ ಒಳಗೆಲ್ಲ ಜನ ಕಡಿಮೆ ಆಗೋಗ್ಬಿಟ್ಟವ್ರೆ. ದೇವ್ರು ಬಾಯಲ್ಲಿ ಹೊಗೆ ಬರ್ತೈತೆ. ಹೊಸ ಎಕ್ಸ್ಪೀರಿಯನ್ಸ್. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಇದು ಹೆಲಿಪ್ಯಾಡು, ಹೆಲಿಕಾಪ್ಟರ್ ನಿಲ್ಸೋ ಜಾಗ, ಹೋಗೋ ಜಾಗ. ಇದು ಟವರು. ನಾನು ಅಲ್ಲೇ ಹೋಗಿ ಬೈಸ್ಕೊಂಬಂದ್ಬಿಟ್ಟೆ. ಅಲ್ಲಾಗ ತೋರಿಸ್ಕೊಂಡ್ಬಿಟ್ರೆ ಅವನ. A few moments later. ಅಂತೂ ಇಂತೂ ಕೈಲಾಸ ಹಿಂಗೆ ಕಾಣ್ತಿದೆ ನೋಡಿ. ಇದಕ್ಕೋಸ್ಕರ 4 ಅವರ್ ವೇಟ್ ಮಾಡಿದ್ದೀವಿ. ಶ್ಯಾಮ್ ಶ್ಯಾಮ್ ಓತಾಯೇ ವವಿ ಜಾತಾ ಓದಾಯ. ನಾವು ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಜಾದಾ ಓತಾಯಿ ಅಂದರೆ ಸಂಜೆ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ದೇವರು ನಾವೀಗ ಉತ್ತರಾಖಂಡದಲ್ಲಿರುವಂತಹ ಒಂದು ಪ್ರಪಂಚದಲ್ಲೇ ವಿಶ್ವಾದ್ಯಂತ ಹೆಸರಾದಂತಹ ಜಾಗದಲ್ಲಿದ್ದೀವಿ. ಆ್ಯಕ್ಚುಲಿ ನಿಮಗೆ ಗೊತ್ತು, ಹೊಗಳ್ತಾ ಇರಬೇಕು, ಯಾಕೆಂದರೆ ನಾವು ಬಂದಿರೋ ಜಾಗನೇ ಅಂತದಲ್ವಾ. ನಿಮಗೆ ಹಿಮಾಲಯ ಪರ್ವತ ತೋರಿಸ್ತೀನಿ ನೋಡಿ. ಅದು ಯಾರು ರೇಂಜಿಗೆ ಕಾಣಿಸ್ತೈತೆ ಅಂದರೆ ಆ ಬಿಸಿಲು ಬೀಳ್ತಾ ಇರೋ ರೇಂಜಿಗೆ ಅಲ್ಲಿಗೆ ಮಾತ್ರ ಬಿಸಿಲು ಬೀಳ್ತೈತೆ ನೋಡ್ರಿ. ಪಳ ಹೊಳಿತೈತೆ. 3D ಲೈಟ್ ಎಫೆಕ್ಟ್ ಇದ್ದಂಗೆ. ಬನ್ನಿ ಮುಂದೆ ಹೋಗೋಣ. ಅದು ಇಷ್ಟ ಆಯ್ತು ನನಗೆ, ಅದು ಮತ್ತು ಅದು 2 ಇಷ್ಟ ಆಯಿತು. ಸಾಕಾಗದ. ಆ್ಯಕ್ಚುಲಿ ಗೈಸ್, ಕೇದಾರ್ನಾಥಲ್ಲಿ ನಿಮಗೆ ಬೇಕಾಗಿರೋ ಒಂದು ಸ್ಪೆಸಿಫಿಕ್ಸ್ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ನೀವು ಏನಾದರೂ ಕೇದಾರ್ನಾಥ್ಗೆ ಬಂದರೆ ನಿಮಗೆ ಉಳ್ಕೊಳ್ಳೋಕ್ಕೆ ರೂಮು, ಸ್ನಾನದ ಕೊಠಡಿ, ಬಿಸಿನೀರು ಜೊತೆಗೆ ಇನ್ನಿತರ ಸೌಕರ್ಯಗಳನ್ನು ಇಲ್ಲಿಯ ಸ್ಥಳೀಯರು ಮಾಡಿಕೊಡ್ತಾರೆ. ಇದನ್ನು ಇನ್ಫಾರ್ಮೇಷನ್ನ ನಿಮಗೆ ನಾನು
ಹಾಕ್ತೀನಿ. ಇಲ್ಲಿ ಬರೀ 1500 ರೂಪಾಯಿ ಅಥವಾ 2000 ರೂಪಾಯಿ ಆಗುತ್ತೆ. ಬಟ್ ನೀವು ಎಷ್ಟು ಜನ ಬರ್ತೀರಾ ಆ್ಯಂಡ್ ಯಾವ ಟೈಮಲ್ಲಿ ಬರ್ತೀರಾ ಸೀಸನ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಸೀಸನ್ ಟೈಮಲ್ಲಿ ತುಂಬ ವೇರಿಯೇಷನ್ ಆಗ್ತಾ ಇರುತ್ತೆ ರೇಟ್ಗಳು. ಸೀಸನ್ ಇಲ್ಲದೆ ಇರೋ ಟೈಮಲ್ಲಿ ಅಂದರೆ ದೇವಸ್ಥಾನ ಓಪನ್ ಇದ್ದು ಸೀಸನ್ ಇಲ್ಲದೆ ಇರೋ ಟೈಮಲ್ಲಿ ಬಂದರೆ ಕಡಿಮೆಯಾಗಿ ಸಿಗುತ್ತೆ. ಸೀಸನ್ ಇರೋ ಟೈಮಲ್ಲಿ ಬಂದರೆ ತುಂಬ ಖರ್ಚು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಇರುತ್ತೆ, ಬಂದು ಕೇಳಿಕೊಂಡು ವಿಚಾರಣೆ ಮಾಡಿ. ಈಗೇನೆ ಜಸ್ಟ್ ನೋಡಿದ್ರಲ್ಲ ವೆದರು, ಈಗ ಹೇಗಿದೆ ನೋಡಿ. ಫುಲ್ಲು ಮಂಜುಗಡ್ಡೆ ಗಾಯ್ಸ್. ಅಲ್ಲಿ ನೋಡಿ ಅಷ್ಟು ಮುಚ್ಕೊಂಡೈತೆ. ಕ್ಯಾಮ್ರಾದಲ್ಲಿ ಮಾತ್ರ ಇಷ್ಟು ಮುಚ್ಕೊಂಡೈತೆ, ಅದ್ರಲ್ಲಿ ಪೂರ್ತಿ ಮುಚ್ಕೊಂಡೈತೆ ಅಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾವು ಈಗ ಸಮುದ್ರ ಮಟ್ಟಕ್ಕಿಂತ 11,000 ಅಡಿ ಮೇಲಿದ್ದೀವಿ. 11,000 ಅಡಿ. ನಾವೀಗ ಕೇದಾರ್ನಾಥ್ ಸ್ವಾಮಿ ದೇವಸ್ಥಾನದ ಕ್ಯೂ ಅಲ್ಲಿ ಬರ್ತಾ ಇದ್ದೀವಿ. ಹೋಗ್ಬಾರ್ದಿಲ್ಲ ಹೆಂಗ್ ಬೇಕಂಗೆ. ಅಂತೂ ಇಂತೂ ಫೈನಲ್ ಆಗಿ ಕೇದಾರ್ನಾಥ್ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ಅಲ್ಟಿಮೇಟ್ ಆಗೈತೆ ಹೇಳೋದಂತಲ್ಲ, ಆದ್ರೂ ಈ ದೇವಸ್ಥಾನದ ಪರಿಶಿಷ್ಟವಾದಂಥ ಒಂದು ವಿಶೇಷತೆ ಐತೆ. ನೀವು ಇತ್ತೀಚೆಗೆ ಕೇಳಿರ್ತೀರ, ಈ ಮನೆ ಕಟ್ಬೇಕಾದ್ರೆ ಮತ್ತು ಬಿಲ್ಡಿಂಗನ್ನು ಕಟ್ಬೇಕಾದ್ರೆ ಅಥವಾ ಏನಾದ್ರು ಒಂದು ಶೆಡ್ಡನ್ನು ಕಟ್ಬೇಕಾದ್ರೆ ಇಂಟರ್ಲಾಕ್ ಸಿಸ್ಟಮ್ ಅಂತ ಮಾಡಿರ್ತಾರೆ. ಇದು ಎಷ್ಟೋ ಶತಮಾನಗಳ ಹಿಂದೆ ಈ ದೇವಸ್ಥಾನ ಈ ರೀತಿ ಮಾಡಿದ್ದಾರೆ. ಇಂಟರ್ಲಾಕ್ ಸಿಸ್ಟಮ್ ಸೇರಿ ಈ ದೇವಸ್ಥಾನವನ್ನು ಮಾಡಿರೋದು. ನಂಬಕ್ಕಾಗಲ್ಲ. ನಾನು ಫಸ್ಟ್ ಕೇಳಿದಾಗ ಇದೇ ಥರ ಗಾಬರಿ ಆದೆ. ಆದ್ರೂ ಈ ದೇವಸ್ಥಾನ 3,000 ಬಿಲಿಯನ್ನಷ್ಟು ತೂಕಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಅಷ್ಟೇ 3,000 ಬಿಲಿಯನ್ನಷ್ಟು ತೂಕಗಳು. ತುಂಬ 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 ಕಾಸ್ಟ್ಲಿ ಅಂತೀನಿ. ತುಂಬ ವೆಯ್ಟ್ ಇರೋವಂಥದ್ದು ಇಂಟರ್ಲಾಕ್ ಸಿಸ್ಟಮ್. ಆ ಕಾಲದಲ್ಲೇ ಇಂಟರ್ಲಾಕ್ ಸಿಸ್ಟಮ್ ಅನ್ನೋದನ್ನ ಯೂಸ್ ಮಾಡಿದ್ದಾರೆ ಅಂದರೆ ಎಷ್ಟು ಪುರಾತನ ಕಾಲದ್ದು ಅಂತಂದ್ಬಿಟ್ರೆ ಯೋಚನೆ ಮಾಡಬೇಕಾಗುತ್ತೆ. ನೋಡಿ ಈ ಥರ ಕ್ಯೂ ಅಲ್ಲಿ ಹೋಗ್ಬೇಕು ನಾವು. ಅದು ಸರಿ ಬಂದ್ಬಿಟ್ವಿ ಕೇದಾರ್ನಾಥ್ಗೆ. ಬನ್ನಿ ಗೈಸ್ ಮುಂದೆ ಹೋಗೋಣ. ದೇವರು ದೇವಸ್ಥಾನದೊಳಗೆ ವಿಡಿಯೋ ಇಸ್ ನಾಟ್ ಅವೈಲೇಬಲ್. ದೇವರನ್ನ ನೋಡಬೇಕು ಅಂದರೆ ನೀವೇ ಬರಬೇಕು. ನೋಡಿ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ದೇವಸ್ಥಾನ ಇದೆ. ಇಲ್ಲಿ ಏನು ನಂದಿ ಹತ್ರ ಏನೇನೋ ಹೇಳ್ತಿರ್ತಾರೆ. ಅಲ್ಲಿ ನಾಗಾ ಸಾಧುಗಳು. ಈ ತ್ರಿಶೂಲ ಎಷ್ಟು ತಣ್ಣಗೆ ಕೊರಿತಿದೆ ಅಂದರೆ ಹಿಂಗೆ ಮುಟ್ಟಕ್ಕಲ್ಲ ಒಂದು ಸೆಕೆಂಡು, ಅಷ್ಟು ಕೋಲ್ಡ್ ಇದೆ. ಗಂಗಾಜಲ ದೇವರು ಅಭಿಷೇಕ ಮಾಡಿದ್ದು ಈ ಜಾಗದಲ್ಲಿ ಬಂದು ಸೇರುತ್ತೆ. ದೇವರು ಜಗತ್ತಲ್ಲೇ ಫೇಮಸ್ ಆಗಿರುವಂತಹ ನಮ್ಮ ಕೇದಾರ್ನಾಥ್ ಈ ಕ್ಷೇತ್ರದಲ್ಲಿ ಭೀಮಶಿಲೆ ನೋಡ್ಕೊಂಬಿಡಿ. ಇದೆ ಭೀಮಶಿಲೆ ಇತ್ತ. ಇಲ್ಲಿ ನೋಡಿ ನಾಗಾ ಸಾಧುಗಳು ಹಿಂಗಿದ್ದಾರೆ ನೋಡೋಣ. ನಾಗಾ ಸಾಧುಗಳೆಲ್ಲ ಇದ್ದಾರೆ ನೋಡಿ ಇಲ್ಲಿ. ಬಂದ್ಬಿಟ್ವಿ ಕೇದಾರ್ನಾಥ್ಗೆ.